ಹಾಯ್ ಫ್ರೆಂಡ್ಸ್, ಹಾಯ್. ಇವತ್ತಿನ ಡೇ ವ್ಲಾಗ್ ಯಾವಾಗಲೂ ಅಷ್ಟೇ. ನಾನು ಎಲ್ಲಾದರೂ ಹೋಗಬೇಕಾದ್ರೆ ಫಸ್ಟೇ ವ್ಲಾಗ್ ಮಾಡಿ ಆಮೇಲೆ ಎಂಡ್ ಮಾಡ್ತಾಯಿದ್ದೆ. ಬಟ್ ಇವಾಗ ಎಂಡಿಂಗ್ ಟೈಮಲ್ಲಿ ಶುರು ಮಾಡ್ತಾಯಿದ್ದೀನಿ. ಫಸ್ಟು ಶುರು ಮಾಡಿ ಆಮೇಲೆ ಎಂಡಿಂಗ್ ಮಾಡ್ತಾಯಿದ್ದು. ಬಟ್ ಇವಾಗ ಶುರು ಮಾಡಿ ಎಂಡಿಂಗ್ ಮಾಡೋ ಥರ ಆಗ್ತಾಯಿದೆ. ಇವತ್ತು ನಮ್ಮ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು, ಗೃಹ ಪ್ರವೇಶ ಇತ್ತು, ಹೋಗಿದ್ವಿ. ಒಳ್ಳೆ ಊಟ ಮಾಡಿದ್ವಿ. ಹಾಗೆ ನಮ್ಮ ಚರಿಮರಿನೂ ನೋಡ್ಕೊಂಬಂದ್ವಿ. ಇವತ್ತು ಅದೇ ಡ್ರೆಸ್ ಹಾಕಿತ್ತು. ಬಟ್ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಡ್ರೆಸ್ ಎಲ್ಲ ತೆಗೆದೇ ಆಗೋಗ್ಬಿಟ್ಟಿದ್ದು. ನಾವು ಹೋಗೋ ಮೊದಲು ವೀಡಿಯೋ ಕಾಲ್ ಮಾಡ್ಕೊಂಡು ನೋಡಿದ್ವಿ. ಓಕೆ, ಹೋಗ್ಬಿಟ್ಟು ಫೋಟೋನ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ನಮ್ಮ ಚರಿಮರಿ ಫುಲ್ ಅದೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದೆ. ಈಗ ನಮ್ಮ ಚಿಂಟು ಹೋಗೋ ಮಗ ಡ್ರೆಸ್ ಚೇಂಜ್ ಮಾಡು. ಇವತ್ತಿನ ಡೇ ವ್ಲಾಗ್ ಹೋಗಿ ಹೋಗಪ್ಪ, ಎಲ್ಲ ಮಾಡೋಗಪ್ಪ. ಹಂಗೆ ಅಂದರೆ ಶುರು ಮಾಡಬೇಕು. ಈಗ ವ್ಲಾಗ್ನ ಶುರು ಮಾಡಿ ಕಂಟಿನ್ಯೂ ಮಾಡಿ. ಇವತ್ತು ನಾವು ಬಂದಿರೋದು ಫ್ರೆಂಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ಯಾಮಿಲಿ ಅನ್ನೋದಕ್ಕಿಂತ ಫ್ರೆಂಡಾಗಿ ಅವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾಗು ಅಕ್ಕ ಅಂತ ಹೇಳಿ ಅವರ ಮನೆ ಗೃಹ ಪ್ರವೇಶ ಆಯಿತು, ಅಲ್ಲಿಗೆ ಬಂದಿದ್ವಿ. ಹಾಗೆ ನಮ್ಮ ಮುದ್ದಾದ ಹುಡುಗಿನೂ ಕೂಡ ನಮ್ಮ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಹಾಯ್, ಮುಂದೆ ಹೇಳು, ನನ್ನ ಬ್ಲಾಗ್ಗೆ ಏನಾದರೂ ವೆಲ್ಕಮ್ ಹೇಳು. ಆಂಟೀಸ್ ಸಿರಿಮನೆ ಯೂಟ್ಯೂಬ್ ಚಾನಲ್ ನೋಡಿ. ನಮ್ಮ ಪುಟ್ಟ ಹುಡುಗಿ ಇವರು ಚಿಕ್ಕದಾಗಿದ್ರು, ನೋಡಿದಾಗ ಎಷ್ಟು ಬೇಗ ದೊಡ್ಡ ಹುಡುಗಿ ಆಗಿದ್ದಾರೆ. ಅದಕ್ಕೆ ವ್ಲಾಗ್ ಮಾಡ್ತಾ ಇದ್ದೀರಾ ಅಂತ ಇವಾಗ ಕೇಳ್ತಾರೆ. ನನ್ನ ವಾಯ್ಸ್ ಕೇಳಿಸುತ್ತಾ ಇಲ್ಲ, ಬ್ಯಾಕ್ ಗ್ರೌಂಡ್ ವಾಯ್ಸೇ ಜಾಸ್ತಿ ಆಗೋಗಿದೆ. ಕ್ಯೂಟಾಗಿ ರೆಡಿ ಆಗಿದ್ದಲ್ಲ ನಮ್ಮ ಹುಡುಗಿ. ಫುಲ್ ತೊಗೊತೀನಿ ನಿಂತ್ಕೊ, ಹಂಗೆ ಸಖತ್ತಾಗಿ ಕಾಣಿಸ್ತಾ ಇದೆಯಾ? ನಿಜ ಈ ಚೆನ್ನಾಗಿ ಕಾಣಿಸಿದ್ಯೋ. ಹಂಗೆ ಒಂದು ಫೋಟೋ ತಗೊಂಡೆ ಅಷ್ಟೇ. ಎಲ್ಲಿ ಹೋದ್ರು ಇವರೆಲ್ಲ? ನಮ್ಮನೆಯವರೆಲ್ಲದ್ರು ನಾಗೋಕ್ಕ ಕಡೆ ಹೋಗ್ತಾರೆ. ನಾಗೋಕ್ಕ ಹಿಂಗೆ ಬನ್ನಿ ಒಂಚೂರು, ಇಲ್ಲಿ ಬೆಳಗ್ಗೆ ಬರ್ತಾ ಇದೆ. ಬನ್ನಿ ಬನ್ನಿ. ನಾನು ಈ ಥರ ಯಾವತ್ತೂ ಅಕ್ಕ ರೆಡಿಯಾಗಿ ನೋಡಿರಲಿಲ್ಲ. ಫಸ್ಟ್ ಟೈಮ್ ನೋಡಿದ್ದು. ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಇವರಂದರೆ ತುಂಬ ಇಷ್ಟ. ಯಾಕೆ ಅಂತಂದರೆ ಏನೇ ಇದ್ದರೂ ಓಪನಾಗಿ ಮಾತಾಡ್ತಾರೆ. ಯಾವುದೋ ಒಳಗೊಂದು ಹೊರಗೊಂದು ಅಂತ ಮಾತಾಡೋದಿಲ್ಲ. ಏನೋ ಹೇಳ್ತಾರೆ ನೋಡಿ, ಫಿಲ್ಟರ್ಲೆಸ್ ಅಂತ. ಹಾಗೆ ಫಿಲ್ಟ್ರ್ ಮಾಡಿ ಮಾತಾಡಬೇಕು ಅಥವಾ ಇವ್ರ ಹತ್ರ ಹೀಗೆ ಮಾತಾಡಬೇಕು ಅದೆಲ್ಲ ಅಲ್ಲ. ಕೆಲವೊಬ್ಬರು ನೋಡಿದ ತಕ್ಷಣ ಒಂದು ಅಟ್ರ್ಯಾಕ್ಟ್ ಆಗ್ತಾರಲ್ಲ, ದಟ್ ಪರ್ಸನ್ ಇಸ್ ಗುಡ್ ಅಥವಾ ಇವ್ರು ನಮಗೆ ತುಂಬ ಒಳ್ಳೆಯವರು ಅಂತ. ಆ ಥರದ್ರಲ್ಲಿ ನಾನು ಫಸ್ಟ್ ಪ್ಲೇಸ್ ಕೊಡ್ತೀನಿ. ಒಂದು ಸರ್ಕಲಲ್ಲಿ, ನಮ್ಮ ಒಂದು ಫ್ರೆಂಡ್ಶಿಪ್ ಸರ್ಕಲಲ್ಲಿ ಆಗ್ಬೋದು ಅಥವಾ ಒಂದು ಫ್ಯಾಮಿಲಿಯಲ್ಲಾಗ್ಬೋದು, ಇವರು ಫಸ್ಟ್ ಪ್ಲೇಸಲ್ಲಿ ಇಡೋದಕ್ಕೆ ಅವ್ರನ್ನ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಜೆನ್ಯೂನಾಗಿ ಅವರು ಮಾತಾಡ್ತಾರೆ. ಕೆಲವೊಬ್ಬರು ಇರ್ತಾರೆ ಹೇಳೋದಕ್ಕೆ ಅದು ಬೇಡ ಅಂತ ಅನಿಸುತ್ತೆ ನನಗೆ. ನಾವು ನಿಜವಾಗ್ಲೂ ಇವರಿಗೆ ಏನನ್ನೂ ಕೂಡ ಮಾಡಿಲ್ಲ ಫ್ರೆಂಡ್ಸ್. ಒಂದು ದಿನವೂ ಕೂಡ ಅವರನ್ನು ನಮ್ಮ ಮನೆಗೆ ಕರೆದಿಲ್ಲ, ನಾವು ಊಟ ಹಾಕಿಲ್ಲ ಅಥವಾ ನಾನು ಕೂಡ ಅಷ್ಟಾಗಿ ಅವ್ರನ್ನ ಮಾತಾಡಿಲ್ಲ. ಬಟ್ ಅವರು ನಮ್ಮ ಮೇಲೆ ಇಟ್ಟಿರುವಂಥ ಗೌರವ ಆಗ್ಬೋದು, ನಮಗೆ ಅವ್ರ ಮೇಲಿರುವಂಥ ಒಂದು ಪ್ರೀತಿ ಆಗ್ಬೋದು, ಅದು ಯಾವತ್ತೂ ಕಡಿಮೆ ಆಗಲ್ಲ ಅಂತ ಅಂತೀನಿ. ಯಾಕಂದರೆ ಎಲ್ಲಿ ಒಳ್ಳೆ ರೀತಿ ಒಳ್ಳೆ ಮನಸ್ಸು ಇರುತ್ತೋ ಅಲ್ಲಿ ಪ್ರತಿಯೊಂದು ಒಳ್ಳೆ ರೀತಿಯಾಗಿ ಕಾಣಿಸುತ್ತೆ. ಒಳಗೊಂದು ಹೊರಗೊಂದು ನಾಟ್ಕಾಡೋರು ಇರ್ತಾರೆ ನೋಡಿ, ಅಂಥವ್ರು ನೀವು ಏನೇ ಮಾಡಿದ್ರೂ ಪ್ರಯೋಜನ ಇಲ್ಲ. ಇವತ್ತು ನಮ್ಮ ಹುಡುಗಿ ಏನು ನೋಡಿದ್ರಿ, ಶಾಲಿನಿ ಅಂತ ಹೇಳಿ, ಆ ಮಗುನ ನಾನು ಚಿಕ್ಕ ಮಗು ಇದ್ದಾಗ ನೋಡಿದ್ದು. ಸುಮಾರು ಒಂದು 6-7 ವರ್ಷದ ಹಿಂದೆ ನೋಡಿದ್ದೆ ನಾನು, ಆಮೇಲೆ ನೋಡೇ ಇರಲಿಲ್ಲ. ಬಟ್ ಇವತ್ತಿಗೂ ನನ್ನನ್ನು ಐಡೆಂಟಿಫೈ ಮಾಡಿ ಮಾತಾಡಿಸಿದ್ರು. ನಂಗೆ ತುಂಬ ಖುಷಿಯಾಯಿತು. ಒಂದಿನವೂ ನಮ್ಮ ಮನೆಗೂ ಕರೆದು ನಾನು ಊಟ ಹಾಕಿಲ್ಲ ಮಗುಗೆ. ಬಟ್ ಆಂಟಿ ಚೆನ್ನಾಗಿದ್ದೀರಾ ಅಂತ ಒಂದು ಮಾತಿದೆಯಲ್ಲ, ಅದು ತುಂಬ ಖುಷಿ ಕೊಡ್ತು. ಇನ್ನು ನಮ್ಮವರೇ ಅನ್ನಿಸ್ಕೊಂಡವ್ರಿಗೆ ನಮ್ಮ ಮನೇಲಿ ಕರೆದು ಅವರಿಗೆ ಬಟ್ಟೆಯಿಂದ ಊಟದಿಂದ ಪ್ರತಿಯೊಂದು ಮಾಡಿದ್ದೀವಿ, ಪ್ರತಿಯೊಂದು ಕೊಟ್ಟಿದ್ದೀವಿ. ಕೊನೆಗೆ ನನಗೂ ನನ್ನ ಗಂಡನಿಗೆ ತಂದಿಕ್ಬಿಟ್ರು. ನನ್ನ ಗಂಡನೇ ದೂರ ಮಾಡಬೇಕು ಅನ್ನೋ ಲೆವೆಲಿಗೂ ಕೂಡ ಬಂದುಬಿಟ್ರು. ಬಟ್ ನನ್ನ ಗಂಡ ಒಂದು ಸ್ಟ್ರಾಂಗಾಗಿ ನಿಂತಿದ್ದಕ್ಕೆ ನಾವು ಇವತ್ತು ಒಂದೊಳ್ಳೆ ಫ್ಯಾಮಿಲಿಯಾಗಿ ನಿಂತಿದ್ದೀವಿ. ಇಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮವರೇ ನಮ್ಮ ಜೊತೆ ಇದ್ಕೊಂಡವ್ರೆ ನನಗೂ ನನ್ನ ಗಂಡನಿಗೂ ಡೈವರ್ಸೇ ಕೊಡಿಸ್ಬಿಡ್ತಾಯಿದ್ರು ಅನಿಸುತ್ತೆ. ಆ ಥರ ಕೆಟ್ಟು ಜನಗಳ ಮಧ್ಯದಲ್ಲಿ, ಅಂದರೆ ನಮ್ಮ ಹತ್ರ ಬಂದು ತಿಂದು ಉಂಡು ಓಡಾಡಿಕೊಂಡು ನಮ್ಮ ಮನೆಯಲ್ಲೇ ಇದ್ಕೊಂಡು ನಮ್ಮ ಹತ್ರನೇ ಸೇವೆಗಳ್ನೂ ಕೂಡ ಮಾಡಿಸ್ಕೊಂಡು ನಮಗೆ ಮೋಸ ಮಾಡಿದ್ರು. ಬಟ್ ಇವರು ಒಂದು ದಿನವೂ ಫ್ರೆಂಡ್ಸ್, ನಾನು ಇವತ್ತು ಹೇಳ್ತೀನಲ್ಲ, ಒಂದು ದಿನವೂ ಅಕ್ಕಾಗಾಗ್ಬೋದು ಅಥವಾ ಅವರು ಮನೆಯವ್ರಿಗಾಗ್ಬೋದು ಅಥವಾ ಅವ್ರ ಅಮ್ಮ ಆಗ್ಬೋದು, ಇಲ್ಲ ಯಾರನ್ನೂ ನನ್ನ ಮನೆಗೆ ಕರೆದಿಲ್ಲ, ನಾನು ಒಂದು ದಿನವೂ ಊಟ ಹಾಕಿಲ್ಲ. ಬಟ್ ಅವ್ರು ಕೊಡೋ ಒಂದು ಪ್ರೀತಿ ಇದೆಯಲ್ಲ, ಅದು ನಂಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು. ಸಾಯೋವರೆಗೂ ಅದನ್ನು ನೆನಪಲ್ಲಿ ಇಟ್ಕೋಬೇಕು ನಾವು. ಯಾಕಂದರೆ ಒಳ್ಳೆಯವ್ರು ಸಿಗೋದು ತುಂಬ ಕಷ್ಟ. ಸಿಕ್ಕದವ್ರನ್ನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ.
ಆ ರೀತಿಯಲ್ಲಿ ನಮ್ಮ ನಾಗು ಅಕ್ಕ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿತ್ತು, ಗೃಹ ಪ್ರವೇಶ ಚೆನ್ನಾಗಿತ್ತು, ಮನೆಯೂ ಕೂಡ ಚೆನ್ನಾಗಿತ್ತು. ಬಟ್ ಏನಂದರೆ ನಾವು ಹೋದಾಗ ಕರೆಂಟ್ ಇರಲಿಲ್ಲ. ಮೇಯ್ನ್ ಪ್ರಾಬ್ಲಮ್ ಅದೇ, ಕರೆಂಟ್ ಇಲ್ಲದಿರೋದ್ರಿಂದ ವೀಡಿಯೋ ನೀಟಾಗಿ ಬರಲಿಲ್ಲ. ಕರೆಂಟ್ ಇದ್ದಿದ್ರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆನಂತರ ಊಟಕ್ಕೂ ಕೂಡ ಹೋದ್ವಿ. ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸಿದ್ರು. ಹಿಂದಿನ ದಿನವೇ ಬರೋದಕ್ಕೂ ಕೂಡ ಹೇಳಿದರು ಅಕ್ಕ, ಅಂದರೆ ಮಂಗಳವಾರ ಬುಧವಾರ 2 ದಿನ ಆಯಿತು ಪೂಜೆ, ಬರೋದಕ್ಕೆ ಹೇಳಿದರು. ಬಟ್ ನನಗೆ ಹೋಗೋಕ್ಕಾಗಿರಲಿಲ್ಲ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಹೋದ್ವಿ. ಒಳ್ಳೆ ಊಟ ಆಯಿತು, ತುಂಬ ಚೆನ್ನಾಗಿ ವೆರೈಟಿಯಾಗಿ ಊಟಗಳಿತ್ತು. ನನಗಂತೂ ನನಗೆಲ್ಲೇ ಹೋದರೂ ಅಷ್ಟೇ, ನಮಗೊಂದು ಮನೆಯದು ಏನು ಪೂಜೆ ಇರುತ್ತೋ ಅಥವಾ ಫಂಕ್ಷನ್ ಇರುತ್ತೋ ಅಥವಾ ನಾವೇನಾದರೂ ಒಂದು ಮಾಡ್ತೀವಿ ಅಂದಾಗ ಅಲ್ಲಿ ಊಟನೂ ನನಗೆ ಅಷ್ಟೇ ಇಷ್ಟ ಆದರೆ ಮಾತ್ರ ಒಂಥರ ಖುಷಿ ಅಂದರೆ ಫುಲ್ ಖುಷಿ ಆಗಿಬಿಡುತ್ತೆ. ಹಾಗಾಗಿ ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಮಾತಾಡಿಸ್ಕೊಂಡು ಅವ್ರ ಅಮ್ಮನ್ನ ಎಲ್ಲರನ್ನೂ ಮಾತಾಡಿಸಿ ಆಮೇಲೆ ಇನ್ನೇನು ಮಕ್ಕಳು ಸ್ಕೂಲಿಗೆ ಬಿಡೋ ಅಷ್ಟರಲ್ಲಿ ನಾವು ಮನೆಗೆ ರೀಚ್ ಆಗಬೇಕಾಗಿತ್ತು. ಅಷ್ಟರಲ್ಲಿ ಅದೇ ಗ್ಯಾಪಲ್ಲೇ ಅಣ್ಣ ಮನೆಗೂ ಹೋಗ್ಬಿಟ್ಟು ನಮ್ಮ ಚರಿ ಮರಿನೂ ಮಾತಾಡಿಸ್ಕೊಂಡು ಆಮೇಲೆ ಮಕ್ಕಳನ್ನ ಕರ್ಕೊಂಬರೋಕ್ಕೆ ಅಂತ ಸ್ಕೂಲ್ ಹತ್ರ ಹೋದ್ವಿ. ಬಟ್ ಇಲ್ಲಿ ಏನಂದರೆ ಮ್ಯೂಸಿಕ್ಗಳು ಹಾಕ್ಕೊಂಬಿಟ್ಟಿದ್ದಾರೆ. ಹಾಕಿರೋದ್ರಿಂದ ನನಗೆ ಮಾತಾಡೋದಕ್ಕಿಂತ ಬರೀ ವಾಯ್ಸ್ ಡಬ್ಬಿಂಗ್ ಕೊಡೋದೇ ಆಗೋಯಿತು. ಆನಂತರ ರಕ್ಷಾಬಂಧನ ಮಾಡಿದ್ದು ಕೂಡ ಈ ಒಂದು ವ್ಲಾಗಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಬ್ಬ ಮುಗ್ದಿದ್ದು ನೆಕ್ಸ್ಟ್ ಡೇಗೆ, ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಇತ್ತು, ಶನಿವಾರನೇ ರಕ್ಷಾಬಂಧನ ಕೂಡ ಇತ್ತು. ಎಷ್ಟೋ ವರ್ಷಗಳ ನಂತರ ನಾನು ಮತ್ತೆ ಒಂದು ರಾಖಿನ ಕಟ್ಟಿತ್ತು ಅಂತ ಹೇಳ್ಬೋದು. ನಾನು ರಾಖಿ ಕಟ್ಟೋದೇ ನಿಲ್ಲಿಸ್ಬಿಟ್ಟಿದ್ದೆ. ಬಟ್ ಖುಷಿ ಆಯಿತು. ನಮ್ಮ ಚರಿಮರಿನೂ ಬಂದಿದ್ದರು, ನಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಬಂದಿದ್ದರು. ನಮ್ಮ ಪಾರ್ಥನ ಕೂರಿಸಿ ನಮ್ಮ ಚರಿಮರಿ ಇಬ್ಬರೂ ಕೂಡ, ಚೈತು ಚರಿಮರಿ ಇಬ್ಬರೂ ಪೂಜೆ ಮಾಡಿ ಅಣ್ಣಂದಿರಿಗೆ ರಾಖಿ ಕಟ್ಟಿದ್ರು. ಚೆನ್ನಾಗಿತ್ತು ಅವತ್ತಿನ ದಿನ. ಅವಳು ಕೈಯೇ ಇಟ್ಕೊಂತಲ್ಲೆ. ಕಟ್ಕೊಂಡು ಅಷ್ಟೇ ನೋಡ್ಕೊಂಡು ಕಟ್ಟು, ಟೈಟ್ ಕಟ್ಬೇಡಪ್ಪ. ಪಾರ್ತಣ್ಣಂಗಾದ್ರೆ ಓಡ್ ಬರ್ತಾಳೆ, ಅವನಿಗಾದ್ರೆ ಬಿಸಾಕ್ಬಿಟ್ಟು ಹೋಯ್ತಾಳೆ. ಹಿಂಗೆ ಅದಕ್ಕೆ ಸರಿಮಾ ಚರಿ ಮರಿ ತಗೋಬಾ. ಇನ್ನೆರಡಲ್ಲಿ ಸೈಡಲ್ಲಿ ಇದೆಯಲ್ಲ, ಇದು ಹಾಂ ನಮ್ಮ ಹುಡುಗಿನೋ. ಅದು ಹೆಂಗೆ ಮಗ ನಿಂದು ಫೇವ್ರೇಟ್ ಇದು? ಇಲ್ಲಿರ್ಬೇಕು. ಚರಿಮ ಹಿಂದೆ ಕುರುವ ನೀಟಾಗಿ. ಹಾಂ ಹಾಂ ಇದು ಮಾತ್ರ ಖುಷಿ ಮಗಳಿಗೆ ಅಲ್ಲವಾ? ಇದು ಖುಷಿ. ಕ್ವೈಟ್ ಆಗಿರಲಿ ಅಂತ ಓಮ್ ಕಟ್ತಾ ಇರೋದು. ಓಮ್ ಅಂತ ಹೇಳ್ಕೊಂಡು ಡೈಲಿ ಚರಿಮಾ ಹಾಂ ಓಮ್ ಅಂತ ಹೇಳ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಓಮ್ ಆಯ್ತಾ ಮಗಳು? ಅವಳಿಗೆ ಇನ್ನೊಂದು ಸುತ್ತು ತಗೋಬೋದು, ದಾರ ತಗೋ ಪಾಪು ಮೇಲ್ಗಡೆಗೂ. ಇಲ್ಲ ಸಾಕು, ಒಂದು ಸುತ್ತು ಆಗಲ್ಲ, ಒಂದು ಸುತ್ತು ಬಿಡು. ಓಲಿ ಕಟ್ ಮಾಡಿ ಅಷ್ಟೇ ಸಾಕು, ಪರವಾಗಿಲ್ಲ. ಬಿಡು ತೆಗಿಬೇಡ, ಕಟ್ ದಪ್ಪ ಆಗ್ಬಿಡುತ್ತೆ ನಾ ದಾರ. ಅದಕ್ಕೆ ಆಮೇಲೆ ಬೇಡ ಬಿಡು, ಕಟ್ ಮಾಡ್ಬಿಡೋದು. ಸ್ವೀಟ್ ಅದಕ್ಕೆ ಒಂಚೂರು ಕೊಡು. ಚಿಂಟಿಗೂ ಪಾರ್ಥಂಗೆ ಕಟ್ಟಿದ್ರೆ ಸಾಕಾಗಿರಲಿಲ್ಲ, ನಮ್ಮ ಚರಿ ಮರಿಗೂ ಕೂಡ ಕಟ್ಟಬೇಕಾಗಿತ್ತು. ಏಕೆಂದರೆ ಅವರಿಬ್ರಿಗೆ ಮಾತ್ರ ಕಟ್ತಾ ಇದ್ದೀರಾ, ನನಗೆ ಯಾಕೆ ಕಟ್ಟಿಲ್ಲ ಅಂತ ಹೇಳಿ ಹಠ ಮಾಡಿ ಚೈತು ಹತ್ರ ಮತ್ತು ಚರಿ ಮರಿನೂ ರಾಖಿ ಕಟ್ಟಿಸ್ಕೊಂಡ್ರು. ಆನಂತರ ನಾನು ನಮ್ಮ ಅಣ್ಣನಿಗೆ ರಾಖಿ ಕಟ್ಟಿದ್ದು. ನಮ್ಮ ಅಣ್ಣನಿಗೆ ಅಂತಲೇ ನಾನು ಒಂದು ವಿಘ್ನೇಶ್ವರಂದು ರಾಖಿ ತೊಗೊಂಬಂದಿದ್ದೆ. ಜೊತೆಗೆ ನಮ್ಮ ಅಣ್ಣವ್ರ ಹೆಂಡತಿ ನಮ್ಮ ಅತ್ತಿಗೆನೂ ಕೂಡ ನಮ್ಮ ಮನೆಯವ್ರಿಗೂ ಕೂಡ ರಾಖಿ ಕಟ್ಟಿದ್ರು. ಅವರು ಕೂಡ ವಿನಾಯಕಂದೇ ತಂದಿದ್ರು, ಬಟ್ ಬೇರೆ ಥರ. ಇಬ್ಬರೂ ಒಂದೇ ಥರದ್ದೇ ಆಲ್ಮೋಸ್ಟು. ಬಟ್ ಒಂದು ಚೇಂಜಸ್. ಮೂವಿ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಎಲ್ಲ ಒಂದು ಡಿನ್ನರ್ ಹೋಗೋಣ ಅಂತ. ಇದು ಬಂದು ಹೋಗಿದ್ದು ಯಾವಾಗ ಅಂದರೆ ಶನಿವಾರ ಹಬ್ಬ ಎಲ್ಲ ಮುಗೀತು. ಭಾನುವಾರನೂ ದೇವರೆಲ್ಲ ತೆಗೆದು ಪೂಜೆ ಎಲ್ಲ ಮುಗ್ದಿದ ನಂತರ ಸಂಜೆ ಮೇಲೆ ಪ್ಲ್ಯಾನ್ ಮಾಡಿ ಅಮ್ಮ ನಾವು ಎಲ್ಲ ಫ್ಯಾಮಿಲಿ ಒಂದು ಮೂವಿ ಟೈಮ್ ಅಂತ ಹೇಳಿ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಹೊರಗಡೆ ಊಟ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಊಟಕ್ಕೆ ಬಂದ್ವಿ. ಅಂದರೆ ಈಗೆಲ್ಲ ಹಬ್ಬ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ನಾನ್ ವೆಜ್ ಮನೇಲಿ ಮಾಡೇ ಇರಲಿಲ್ಲ. ಒಂದು 10 days ಮೇಲೆ ಆಗಿತ್ತು. ಅದಕ್ಕೆ
ಮನೆಯವ್ರಿಗೆ, ನಮ್ಮ ಅಣ್ಣಂಗೆ, ಎಲ್ಲರಿಗೂ, ಮಕ್ಕಳಿಗೆ ಎಲ್ಲರಿಗೂ ನಾನ್ ವೆಜ್ ತಿನ್ನಬೇಕು ಅನ್ನೋದು ಆಸೆ ಆಗೋಗ್ಬಿಟ್ಟಿತ್ತು. ಓಕೆ, ಹೊರಗಡೆನೇ ಹೋಗ್ಬಿಡೋಣ ಅಂತ ಹೇಳಿ NGT ಅಂತ RR ನಗರಲ್ಲಿ ಇರುವಂಥ ಹೋಟೆಲು, ಅಲ್ಲಿ ತಲೆ ಮಾಂಸ, ಚಿಕನ್ ಫ್ರೈ, ಪರೋಟ, ಕಬಾಬು, ಬಿರಿಯಾನಿ, ಈ ಥರ ಎಲ್ಲ ವೆರೈಟಿ ಬೋಟಿಗೊಜ್ಜು, ಈ ಥರ ವೆರೈಟಿ ಎಲ್ಲನೂ ಕೂಡ ತಿಂದ್ವಿ. ಅಪ್ಪನಿಗೆ ಪಾರ್ಸೆಲ್ ತೊಗೊಂಡು ಹೋಗ್ಬಿಟ್ವಿ. ಹೆಂಗಂದರೆ ಸುಮಾರು ದಿನ ಗ್ಯಾಪ್ ಆಗಿದ್ದಕ್ಕೂ ಅದಕ್ಕೂ ನಾನ್ ವೆಜ್ ನೋಡಿದ ತಕ್ಷಣ ಹೆಂಗೆ ತಿನ್ನಬೇಕು ಅನಿಸ್ತಾಯಿತ್ತು ಅಂದರೆ, ಎಲ್ಲ ಬೇಕು, ಹೊಟ್ಟೆ ತುಂಬಿದ್ರು ಇನ್ನೂ ಬೇಕು ಅನ್ನೋ ಲೆವೆಲಿಗೆ ಒಂದು ಆಸೆ ಆಗ್ತಾಯಿತ್ತು. ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳೋಂಗಿಲ್ಲ. ಲಾಸ್ಟ್ ಟೈಮ್ ಒಂದ್ಸರಿ ತಿಂದಿದ್ವಿ ನಾವು ಇಲ್ಲೇ ಬಂದು ಇದೇ ಹೋಟೆಲಲ್ಲಿ. ಆವಾಗಿದ್ದಂಥ ಟೇಸ್ಟು ಇವಾಗ ಎಲ್ಲೊಂದು ಸ್ವಲ್ಪ ಕಡಿಮೆ ಆಗಿತ್ತು. ಅಂದರೆ ಬಿರಿಯಾನಿ ಟೇಸ್ಟ್ ಇರಲಿಲ್ಲ, ಅದರ್ವೈಸ್ ಬೇರೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಟೈಮ್ ಅಂತ ಒಳ್ಳೆ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ. ಅಪ್ಪ ಒಬ್ಬರು ಮಿಸ್ ಆಗ್ತಾರೆ. ನಾವು ಈ ಥರ ಎಲ್ಲಾದರೂ ಹೊರಗಡೆ ಬಂದಾಗ, ಊಟಕ್ಕೆ ಬಂದಾಗ ಅಪ್ಪ ಬರೋದಿಲ್ಲ. ಅಪ್ಪಂಗೇನಂದರೆ ಈ ಥರ ಹೊರಗಡೆ ಬಂದು ಊಟ ಮಾಡೋದಕ್ಕಿಂತ ಮನೇಲೇ ಊಟ ಮಾಡೋದು ಅವ್ರಿಗೆ ಖುಷಿ. ನನಗೆ ಮನೆಗೆ ಪಾರ್ಸೆಲ್ ತಂದುಬಿಡಿ ಅಂತಾರೆ, ಹಾಗಾಗಿ ಅವ್ರಿಗೆ ಪಾರ್ಸೆಲ್ ತೊಗೊಂಡ್ಬಿಡ್ತೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. 9:40 ಅಂದರೆ ಮಗ ಸ್ಕೂಲಿಗೆ ಹೋದ್ಮೇಲೆ ಡೇ ವ್ಲಾಗ್ ಶುರು ಮಾಡ್ತಿರೋದು. ಸ್ವಲ್ಪ ಬ್ಯುಸಿ ಕೆಲಸಗಳಲ್ಲಿ ಅಂತ ಹೇಳ್ಬೋದು. ಏಕೆಂತಂದರೆ ಇಷ್ಟು ದಿನ ಹಬ್ಬ ಮುಗಿಯೋವರೆಗೂ ಲಕ್ಷ್ಮಿ ಹಬ್ಬಕ್ಕೆ ಸ್ಟ್ಯಾಂಡ್ ಅಂತ ಹೇಳಿ ಸ್ವಲ್ಪ ಕೆಲಸ ಅದರದ್ದೇ ಜಾಸ್ತಿ ಇತ್ತು. ಆ ಕೆಲಸದ ಮಧ್ಯದಲ್ಲಿ ಸ್ವಲ್ಪ ಮಾಲ್ಟ್ ಎಲ್ಲನೂ ಕೂಡ ನನಗೆ ಹೆಂಗಾಗ್ತಿತ್ತು ಅಂದರೆ, ಎರಡೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾವಾಗ ಫ್ರೀ ಸಿಗುತ್ತೆ ಅವಾಗ ಮಾಲ್ಟ್ ಕಡೆ ಟೈಮ್ ಕೊಡೋದು, ಯಾವಾಗ ಫ್ರೀ ಸಿಗುತ್ತೆ ಆ ಕಡೆ ಸ್ಟ್ಯಾಂಡ್ ಕಡೆ ಟೈಮ್ ಕೊಡೋದು, ಈ ರೀತಿ ಮಾಡಿಕೊಂಡು ಸ್ವಲ್ಪ ಹಿಂಗೆ ಹಾಗೆ ಆಗಿ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಜೊತೆಗೆ ಎಷ್ಟೋ ಜನಕ್ಕೆ ಮಾಲ್ಟ್ಗಳು ತುಂಬ ಎನ್ಕ್ವೈರಿ ಬರ್ತಾ ಇತ್ತು. ಅವರಿಗೆಲ್ಲ ನಾವು ನೋ ಸ್ಟಾಕ್ ಅನ್ನೋದೇ ಆಗ್ತಿತ್ತು. ಯಾಕಂದರೆ ಹಬ್ಬಕ್ಕೆ, ಮೇಯ್ನ್ ಲಕ್ಷ್ಮಿ ಹಬ್ಬಕ್ಕೆ ಚಕ್ಲಿ ಹಿಟ್ಟು ಮತ್ತು ನಿಪ್ಪಟ್ಟಿಟ್ಟು ಇದು ಜಾಸ್ತಿ ನನಗೆ ಆರ್ಡರ್ಸ್ ಇತ್ತು. ಹಾಗಾಗಿ ಬೇರೆ ಎಲ್ಲನೂ ಸ್ವಲ್ಪ ಕಡಿಮೆ ಮಾಡಿದ್ದೆ. ಅದ್ರ ಕಡೆ ಗಮನ ಜಾಸ್ತಿ ಮಾಡಿದ್ದೆ. ಯಾವುದು ರನ್ನಿಂಗಲ್ಲಿರುತ್ತೆ, ಯಾವುದು ತುಂಬ ಜನ ಬೇಡಿಕೆ ಕೊಡ್ತಾರೆ, ಆ ಒಂದು ಕೆಲಸನ ಜಾಸ್ತಿ ಮಾಡಿಸ್ತಾ ಇದ್ದೆ. ಬಟ್ ಈಗಲೂ ಅಷ್ಟೇ ತುಂಬ ಜನಕ್ಕೆ ಚಕ್ಲಿ ಹಿಟ್ಟು, ನಿಪ್ಪಟ್ಟಿಟ್ಟು, ಸಾಂಬಾರ್ ಪೌಡರು, ಮಸಾಲ ಸಾಂಬಾರ್ ಪೌಡರು ಇದೆಲ್ಲ ಹೆವಿ ಕೇಳ್ತಾ ಇದ್ದೀರಾ. ಅದೆಲ್ಲ ಸೆಕೆಂಡ್ ಫ್ಲೋರಲ್ಲಿ ಕೆಲಸ ನಡೀತಾ ಇದೆ. ಅದ್ರ ಜೊತೆಗೆ ಮಿಲ್ಕ್ ಮಾಲ್ಟ್ ನೆನೆ 5 kg ಆರ್ಡ್ರು ಬಂದಿದೆ. ಅದಕ್ಕೋಸ್ಕರ ಇನ್ನಲ್ಲೆಲ್ಲ ಬರೀ ಸಾಂಬಾರ್ ಪೌಡ್ರು, ಮಸಾಲ ಸಾಂಬಾರ್ ಪೌಡ್ರು, ಆಮೇಲೆ ಈ ಕಡೆ ಬಂದ್ಬಿಡೋದು ಸಾಂಬಾರ್ ಪೌಡ್ರು, ಮಸಾಲ ಸಾಂಬಾರ್ ಪೌಡ್ರು, ಚಕ್ಲಿ ಹಿಟ್ಟು, ನಿಪ್ಪಟ್ಟಿಟ್ಟು ಇದೆಲ್ಲ ಪ್ರಿಪೇರ್ ಆಗ್ತಿದೆ. ಅವೆಲ್ಲ ಒಂಥರ ಸ್ಪೈಸಸ್ ಥರ. ಅಲ್ಲಿ ಮಿಲ್ಕ್ ಮಾಲ್ಟ್ ಇವತ್ತು ಪ್ರಿಪೇರ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಬೆಳಿಗ್ಗೆ ಎದ್ದಿದ ತಕ್ಷಣ ಕೆಲಸ ಮಾಡಿ ಮನೆಯದು ಮಗನ ಸ್ಕೂಲಿಗೆ ಕಳಿಸಿ ಪಟ ಅಂತ ಶುರು ಮಾಡಿಕೊಂಡೆ ಈ ಕೆಲಸನ. ಮಗನಿಗೆ ಏನದು ಮ್ಯಾಗಿ ಮಾಡಿಬಿಟ್ಟು, ಪಾಪ ಅವನಿಗೆ ತುಂಬ ಇಷ್ಟ, ಅಮ್ಮ ಮ್ಯಾಗಿ ಕೊಡಿ ನನಗೆ ಸಾಕು ಅಂತ ಮ್ಯಾಗಿ ಮಾಡಿಕೊಟ್ಬಿಟ್ಟು, ಆಮೇಲೆ ರೈಸ್ ಮಾಡಿಬಿಟ್ಟು ಅವನೊಬ್ಬನಿಗೆ ಸ್ವಲ್ಪ ಚಿತ್ರಾನ್ನ ಗೊಜ್ಜನ್ನ ರೆಡಿ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಕಳಿಸ್ದೆ. ಇವಾಗ ನಮಗೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಹಾಗೆ ಮಿಲ್ಕ್ ಮಾಡಿದ್ರು ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆನೇ ಹೋಗಿ ಮಾಡ್ಬೋದಿತ್ತು, ಅಲ್ಲೆಲ್ಲ ಫುಲ್ಲು ಮೆಣಸಿನ್ಕಾಯಿ ಇದ್ರದ್ದೇ ಇದೆ ಫುಲ್ಲು. ತುಂಬ ಜನ ತುಂಬ ಆರ್ಡ್ರ್ ಕೊಡ್ತೀರಾ, ಒಬ್ಬೊಬ್ಬರು 2.5 kg 3 kg ಅಷ್ಟು ಸಾಂಬಾರು ಪುಡಿನ ಆರ್ಡ್ರ್ ಮಾಡಿದ್ದೀರಾ. ಅದೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಅದಕ್ಕೋಸ್ಕರ ಇವತ್ತು ನಾನೇ ಮೇಲೆ ಬಂದು ರೆಡಿ ಮಾಡಿಕೊಂಡೆ. ಹೇಗೆ ಹೋಗುತ್ತೆ ಏನು ಎತ್ತಾ, ಡೈಲಿ ವ್ಲಾಗ್ ಮಾಡಿ ಸುಷ್ಮಾ ಅಂತೀರಾ. ನಾನು ಮಾಡಿದ್ರೆ ಬರೀ ಇದನ್ನೇ ತೋರಿಸ್ಕೋಬೇಕಂದ್ರೆ ನಾನು ವ್ಲಾಗೇ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಏನಾದರೂ ಒಂದು ಡೈಲಿ ರೊಟೀನ್ ಶುರು ಆಗುತ್ತಲ್ಲ ಅಂಥ ಡೈಲಿ ಶುರು ಮಾಡ್ತೀನಿ ವ್ಲಾಗ್ ಮಾಡೋದಕ್ಕೆ ಅಂತ. ಸಮ್ಟೈಮ್ಸ್ ಈ ಥರ ಕೆಲಸ ಇದ್ದಾಗ ಮಾಡೋಕ್ಕಾಗೋದಿಲ್ಲ ಅಷ್ಟೇ. ನೆನ್ನೆ ಎಲ್ಲ ಫಂಕ್ಷನ್ ಇತ್ತು, ಅದ್ರದ್ದು ಕ್ಲಿಪ್ಪಿಂಗ್ಸು ಕೂಡ ಆ್ಯಡ್ ಮಾಡಿರ್ತೀನಿ ಇದೇ ವಿಡಿಯೋಗೆ. ಹಾಗೆ ರಕ್ಷಾಬಂಧನ ಎಷ್ಟೋ ವರ್ಷದ ನಂತರ ನಮ್ಮ ಅಣ್ಣಂಗೆ ಫಸ್ಟ್ ಕಟ್ತಾ ಇದ್ದಿದ್ದು. ಅಣ್ಣಂಗೆ ಕಟ್ಟೋದು ನಿಲ್ಸಿದ ಮೇಲೆ ನಾನು ಯಾರಿಗೂ ಕೂಡ ಕಟ್ಟಿಲ್ಲ ಇವತ್ತಿನವರೆಗೂ. ಈಗ ಮತ್ತೆ ನಮ್ಮ ಅಣ್ಣನಿಂದನೇ ಶುರು ಮಾಡಿದ್ದೀನಿ. ಅಣ್ಣನಿಗೆ ಮತ್ತೆ ರಾಖಿ ಕಟ್ಟಿದ್ದು ಒಂಥರ ಖುಷಿ ಆಯಿತು ಎಲ್ಲನೂ ಕೂಡ. ಅದು ವರಮಹಾಲಕ್ಷ್ಮಿ ಹಬ್ಬನೂ ಜೊತೆಗೇ ಇತ್ತು. ಲಕ್ಷ್ಮಿಯನ್ನು ನಾವು ಕೂರ್ಸೇ ಇದ್ವಿ. ಲಕ್ಷ್ಮಿ ಮುಂದೆನೇ ಮತ್ತೆ ಒಂದು ಕಟ್ಟೋ ಅಂಥದ್ದು ಅಣ್ಣನಿಗೆ ರಾಖಿ ಕಟ್ಟೋ ಭಾಗ್ಯ ಸಿಕ್ತು. ಒಂಥರ ಖುಷಿ ಆಯಿತು. ಹೀಗೆ ದೇವ್ರ ಸದಕ್ಕೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ, ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಮೇನ್ ನಾವು ಏನೇ ಬೇಕು ಬೇಡ ಯಾವುದೇ ಏನೇ ಅಂದರೂ ಆ ಭಗವಂತನ ಇಚ್ಛೆ ಏನಿರುತ್ತೆ ಅದೇ ನಡೆಯೋದು ಫ್ರೆಂಡ್ಸ್. ನಾನು ಏನು ಅಂದ್ಕೊಂಡ್ರು ಎಲ್ಲ ದೇವ್ರ ಇಚ್ಛೆ. ಅದರದ್ದೆಲ್ಲ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನೆಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ, ಹಾಗೆ ಇವತ್ತಿನ ಡೇ ವ್ಲಾಗ್ನು ಕೂಡ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇವತ್ತಿನ ಡೇ ಈ ರೀತಿಯಾಗಿ ಶುರುವಾಗಿದೆ. ಬೆಳಗ್ಗೆನೆ ನಮ್ಮ ಕೆಲಸ ಮಾಲ್ಟ್ ಫುಲ್ಲು ಮಾಲ್ಟ್ ಪ್ರಿಪ್ರೇಷನಿಂದನೇ ಶುರುವಾಗಿರೋದು. ಮಿಲ್ಕ್ ಮಾಲ್ಟ್ ಅಂತೂ ಹೆವಿ ಬೇಡಿಕೆ ನಮ್ಮ ಒಂದು ಪೇಜಲ್ಲಿ. ಮಿಲ್ಕ್ ಮಾಲ್ಟು, ಬೇಬಿ ಸರಿ, ಹಾಗೆ ರಾಗಿ ಮಾಲ್ಟು, ಈ 3 ಮಾತ್ರ ನನ್ನ ಹತ್ರ ಅತಿ ಹೆಚ್ಚು
ಕ್ವಾಂಟಿಟಿಯಲ್ಲಿ ಮಾಡುವಂಥದ್ದು ಖಾಲಿ ಆಗುವಂಥದ್ದು ಫ್ರೆಂಡ್ಸ್. ದಿನಕ್ಕೆ ಇಲ್ಲ ಅಂತ ಅಂದ್ರೂ ಒಂದು 10-20 kgವರೆಗೂ ಕೂಡ ಬೇಬಿ ಸ್ಯಾರಿ ಆರ್ಡ್ರ್ ಬರುತ್ತೆ. ಮಕ್ಕಳು ಅಷ್ಟು ಇಷ್ಟಪಡ್ತಾರೆ ಅಂತ ಸುಮಾರು ಜನ ಹೇಳ್ತಾರೆ. ಎಷ್ಟೋ ಜನ ಮನೆ ಹತ್ರನೇ ಬಂದು ತೊಗೊಂಡು ಹೋಗ್ತಾರೆ. ಒಂಥರ ಖುಷಿ ಆಗುತ್ತೆ ನಿಮ್ಮೆಲ್ಲರ ಒಂದು ಫೀಡ್ಬ್ಯಾಕ್, ಇಷ್ಟಪಡ್ತಾ ಇರೋದು, ಖುಷಿ ಪಟ್ಟಿರೋದು, ಜೊತೆಗೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಒಪಿನಿಯನ್ ಶೇರ್ ಮಾಡ್ಕೊಂಡಿರೋದು. ಈಗ ರೀಸೆಂಟಾಗಿ ಒಬ್ಬರು ಆಂಧ್ರ ಪ್ರದೇಶಕ್ಕೆ ಒಬ್ಬರು ತರಿಸ್ಕೊಂಡಿದ್ರು. ಈಗ ಸ್ಟ್ಯಾಂಡ್ ಎಲ್ಲ ಬುಕ್ ಮಾಡಿಕೊಂಡು ಅದ್ರ ಜೊತೆಗೆ ಅದನ್ನು ಕೂಡ ಮಾಡ್ಕೊಂಡಿದ್ರು. ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಒಂದು ಫೀಡ್ಬ್ಯಾಕಿಗೆ ತುಂಬ ಖುಷಿ ಆಗುತ್ತೆ. ಅದೇ ಮೇಯ್ನ್ ನಮಗೆಲ್ಲರಿಗೂ ಬೇಕಾಗಿರೋದು. ನಾವು ಏನೇ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಅದಕ್ಕೆ ಫೀಡ್ಬ್ಯಾಕ್ ನೀವು ಏನು ಕೊಡ್ತೀರಾ ಅನ್ನೋದ್ರ ಮೇಲೆ ನಮಗೊಂದು ಸ್ಫೂರ್ತಿ, ನೆಕ್ಸ್ಟ್ ಸ್ಟೆಪ್ಸ್ ಮುಂದೆ ಇಡೋದಕ್ಕೆ ಕಾಲ. ಹಾಗೆ ಬನ್ನಿ ಶುರು ಮಾಡೋಣ. ಇವತ್ತಿನ ಡೇ ವ್ಲಾಗ್ ಎಲ್ಲ ಹೇಗೆ ಹೋಗುತ್ತೆ ಏನೋ ಆಯ್ತಾ ಎಲ್ಲ ನೋಡೋಣ. ಇವತ್ತು ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ಚಿಂಟುಗೆ ಕ್ಲಾಸ್ ಬೇಗನೆ ಇತ್ತು. ಚೈತುಗೆ ಹಾಲಿಡೇ, ಯಾಕೆಂದರೆ ಚೈತು ಡ್ಯಾನ್ಸಿಗೆ ಸೇರಿರಲಿಲ್ಲ. ಚಿಂಟು ಮಾತ್ರ ಈ ವರ್ಷ ಸೇರಿದ್ದ. ಹಾಗಾಗಿ ಅವನು ಬೆಳಿಗ್ಗೆ ಬೇಗ ಹೋಗಬೇಕಾಗಿತ್ತು. ಅಷ್ಟೊತ್ತಿಗೆ ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತ ನನಗೂ ಸ್ವಲ್ಪ ಯೋಚನೆ ಆಗಿತ್ತು. ಅದಕ್ಕೆ ಏನು ಮಾಡಿದ್ದೆ, ನಾನು ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಕಳಿಸ್ಬಿಟ್ಟೆ. ಆನಂತರ ನಮಗೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ವಿ. ಟೊಮೆಟೊ ಬಾತ್ ಎಲ್ಲ ತಿಂದು ಆನಂತರ ನಮ್ಮ ಮನೆಯವರು ಊರಿಗೆ ಹೊರಟರು. ಇವತ್ತು ಚಿಂಟುದು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಸುಮಾರು ಅವನು ಎಷ್ಟೋ ವರ್ಷಗಳೇ ಆಗೋಗಿದೆ ಫ್ರೆಂಡ್ಸ್, ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿಲ್ಲ ಅವ್ನು. ನನ್ನ ಪ್ರಕಾರ ನನಗೆ ಗೊತ್ತಿರೋಂಗೆ UKG ಏನೋ ಅನಿಸುತ್ತೆ ಅವನು, ಅಥವಾ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಯಾವಾಗಲೂ ಮಾಡಿದ್ದು ಬಿಟ್ಟರೆ ಅವ್ನು ಈಗಲೇ ಮತ್ತೆ ಡ್ಯಾನ್ಸ್ಗೆ ಅಂತ ಸೇರಿದ್ದು. ಇದು ಸ್ಕೂಲ್ ಬಂದು ಕೇಳ್ತಾನೆ ಇರ್ತೀರಾ, ನಿಮ್ಮ ಮಕ್ಕಳು ಸ್ಕೂಲ್ ಯಾವುದು, ಆಮೇಲೆ ಅವರಿಗೆ ಫೀಸ್ ಎಷ್ಟು, ಏನು ಅಡ್ಮಿಷನು, ಇದೆಲ್ಲ ಕೆಲವೊಂದು ತುಂಬ ಡೀಟೇಲಾಗಿ ಹೇಳೋದು ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ಸ್ಕೂಲ್ ಬಗ್ಗೆನೂ ಅಷ್ಟೇ ತುಂಬ ಕ್ಲಾರಿಟಿ ಕೊಡೋದಾಗಲಿ ಅಥವಾ ಅದ್ರ ಬಗ್ಗೆ ಹೇಳೋದಾಗಲಿ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಕೆಲವೊಂದು ಪ್ರೈವೇಟ್ ಆಗಿದ್ರೇ ತುಂಬ ಒಳ್ಳೆಯದು. ಹಾಗಾಗಿ ಜಾಸ್ತಿ ಇನ್ಫಾರ್ಮೇಷನ್ಸ್ ಕೊಡೋದಿಲ್ಲ. ಬಟ್ ಈ ಸ್ಕೂಲಲ್ಲಿ ಏನಿದೆ, ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ಈ ಸ್ಕೂಲಲ್ಲಿ ಬಜರಂಗಿ ಮೂವಿ ಡೈರೆಕ್ಟರ್ ಏನಿದ್ದಾರೆ ಹರ್ಷ ಸರ್ ಇದ್ದಾರಲ್ಲ, ಅವರ ಮಕ್ಕಳು, ಆಮೇಲೆ ಶಮಿತಾ ಮಲ್ನಾಡವರು, ಅವರ ಮಕ್ಕಳು ಎಲ್ಲ ಇದೇ ಸ್ಕೂಲಲ್ಲೇ ಓದ್ತಾ ಇದ್ದಿದ್ದಂಥದ್ದು. ಅಂದರೆ ನಮ್ಮ ಹರ್ಷ ಮಾಸ್ಟರ್ ಏನಿದ್ದಾರೆ, ಅಂದರೆ ಮೂವಿ ಡೈರೆಕ್ಟರ್ ಹರ್ಷ ಅವ್ರ ಮಕ್ಕಳು ಮತ್ತು ನಮ್ಮ ಚೈತು ಒಂದೇ ಕ್ಲಾಸ್ಮೇಟ್, ಆಲ್ಮೋಸ್ಟ್ ಒಂದೇ ಕ್ಲಾಸ್ಮೇಟ್. ಇವಾಗ ಸ್ವಲ್ಪ ಈ ವರ್ಷದಿಂದ ಸೆಕ್ಷನ್ 8th ಸ್ಟ್ಯಾಂಡರ್ಡಿಂದ ಸೆಕ್ಷನ್ಸ್ ವೈಸ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಬೇರೆ ಬೇರೆ ಆಗಿದ್ದಾರೆ. ಆ ಸ್ಕೂಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಒಳ್ಳೊಳ್ಳೆ ಆಲ್ಮೋಸ್ಟ್ ಫಿಲಮ್ ಆ್ಯಕ್ಟರ್ಸು ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಯಾರಿದ್ದಾರೆ ಆ ಥರದವರೇ ಈ ಸ್ಕೂಲಲ್ಲಿ ಸ್ವಲ್ಪ ಜನ ಇದ್ದಾರೆ ಅಂತ ನನಗೆ ಅನಿಸಿದ್ದು. ಯಾಕಂದರೆ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದಾಗಲೇ ನಾನು ಬಂದಾಗ ಅವ್ರನ್ನ ನೋಡಿದಾಗಲೇ ನನಗೂ ಗೊತ್ತಾಗೋದು. ಅಲ್ಲಿವರೆಗೂ ನನಗೂ ಗೊತ್ತಿರೋದಿಲ್ಲ, ಇವರು ಮಕ್ಕಳು ನಮ್ಮ ಈ ಸ್ಕೂಲಲ್ಲಿ ಓದ್ತಾ ಇದ್ದಾರಾ ಅಂತ. ಎಜುಕೇಷನ್ ವೈಸ್ ನಾನು ಹೇಳೋದು ಹೆಂಗೆ ಅಂದರೆ, ಸ್ಕೂಲ್ ನೋಡೋಕ್ಕೆ ಹೋಗಬೇಡಿ. ಯಾವುದೇ ಸ್ಕೂಲ್ ಇದ್ರೂ ಮಕ್ಕಳು ಹೇಗೆ ಕಲಿತಾರೆ ಅದ್ರ ಮೇಲೆ ಡಿಪೆಂಡ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಅದನ್ನು ಕೇಳ್ತಾ ಇರ್ತಾರೆ, ನಿಮ್ಮ ಮಕ್ಕಳು ಯಾವ ಸಿಲೆಬಸ್ಸು, ಆ ಸ್ಕೂಲಲ್ಲಿ ಹೇಗೆ ಇದು ಮಾಡ್ತಾರೆ ಹಾಗೆ ಅಂತ. ನನಗೆಲ್ಲೋ ಅಂತ ಒಂದೊಂದು ಕಡೆ ಅನಿಸುತ್ತೆ, ಸ್ಕೂಲ್ ನೋಡಿ ಮಕ್ಕಳನ್ನ ನಾವು ಸೇರಿಸೋ ಬದಲು ನಮ್ಮ ಮಕ್ಕಳಿಗೆ ಟ್ಯಾಲೆಂಟ್ ಹೇಗಿದೆ ಅಂತ ಅದ್ರ ಮೇಲೆ ಡಿಪೆಂಡಿಂಗ್ ಸ್ಕೂಲಿಗೆ ನೇಮ್ ಬರೋದು ಅಂತ. ಎಲ್ಲ ಮಕ್ಕಳು ರ್ಯಾಂಕ್ ಅಂತೂ ತೆಗಿಯೋಕ್ಕಾಗಲ್ಲ, ಅಥವಾ ಎಲ್ಲರೂ ನಾವು ಅಂದ್ಕೊಂಡಂಗೆ ಅಪ್ಪ ಅಮ್ಮ ಅಂದ್ಕೊಂಡಂಗೆ ಮಕ್ಕಳು ಬರಬೇಕು ಅಂತಲೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಂದಿದ್ದಲ್ಲಿ ಖುಷಿ ಪಡ್ತೀವಿ. ಎಷ್ಟು ಓದ್ತಾರೋ ಮಕ್ಕಳು ಅಷ್ಟೇ ನಾನು ಏನಂತ ಹೇಳೋದಕ್ಕೆ ಸಾಧ್ಯ, ಅವ್ರಿಗೆ ವಿದ್ಯೆ ಹತ್ತೋದು ಅಂತ. ಅದಕ್ಕೂ ಫೋರ್ಸ್ ಮಾಡಿ ನಾವು ನಮ್ಮ ಮಕ್ಕಳನ್ನ ಏನನ್ನೂ ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ. ಸ್ಕೂಲಲ್ಲೂ ಅಷ್ಟೇ ಟೀಚರ್ಸ್ ಹೇಳೋದು ಒಂದೇ, ಎಲ್ಲರಿಗೂ ಲೆಸನ್ಸ್ ಮಾಡೋ ಥರನೇ ನಾವು ಮಾಡ್ತೀವಿ. ಕೆಲವೊಂದು ಮಕ್ಕಳು ರ್ಯಾಂಕಲ್ಲಿ ಬರ್ತಾರೆ, ಕೆಲವೊಂದು ಮಕ್ಕಳು ಡಲ್ ಆಗ್ತಾರೆ. ನಾವು ಬೇರೆ ಬೇರೆ ಕೋರ್ಸ್ ಏನು ಮಾಡೋದಿಲ್ಲ, ಬಟ್ ಅವರಲ್ಲಿ ತೊಗೊಳ್ಳುವಷ್ಟು ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟೇ. ನೀವು ಮನೇಲಿ ಅದನ್ನು ಚೆನ್ನಾಗಿ ಅವ್ರಿಗೆ ಎನ್ಕರೇಜ್ ಮಾಡಬೇಕು, ಗೈಡ್ ಮಾಡಬೇಕು, ಹೀಗೆ ಹಾಗೆ ಅಂತ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಸ್ಕೂಲು ಏನೋ ದೊಡ್ಡ ನೇಮಿಂಗಲ್ಲಿದೆ, ಹಾಗಿದೆ ಹೀಗೆ ಇದೆ ಅಂತ ನಾವೇನಾದರೂ ಅಂದ್ಕೊಂಡು ನಮ್ಮ ಮಕ್ಕಳು ಡಲ್ ಇದ್ದರು ಆ ಸ್ಕೂಲು ಸೇರಿಸಿದ ತಕ್ಷಣ ತುಂಬ ಚೆನ್ನಾಗಿ ಆಗ್ತಾರೆ ಅಂತ ಅಂದ್ಕೊಂಡು ಲಕ್ಷಾಂತರ ರೂಪಾಯಿ ವೇಸ್ಟ್ ಮಾಡಿಕೊಂಡು ಸೇರಿಸಿ, ಎಷ್ಟೋ ನನ್ನ ಫ್ರೆಂಡ್ ಸರ್ಕಲಲ್ಲೂ ಹಾಗೆ ಆಗಿದೆ. ಸೇರಿಸಿ ಮತ್ತು ಪ್ರಯೋಜನಕ್ಕಿಲ್ಲದೆ ಸುಮ್ಮನೆ ವೇಸ್ಟ್ ಆಯಿತು ಅಂತ ಕೂಡ ಅಂದ್ಕೊಂಡವರು ಇದ್ದಾರೆ. ನಮ್ಮ ಮಕ್ಕಳ ಮೇಲೆ ಇರುತ್ತೆ ಒಂದು ಎಜುಕೇಷನ್ ಅನ್ನೋದು. ಅವ್ರಿಗೆ ನಾವು ಒಂದು ಪ್ರೋತ್ಸಾಹ ಕೊಡಬೇಕು, ಬಟ್ ಅತಿಯಾಗೂ ಕೂಡ ಮಕ್ಳಿಗೆ ಅದು ಹಿಂಸೆ ಆಗಬಾರ್ದು. ಹಾಗಾಗಿ ನಾನು ಸ್ವಲ್ಪ ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಈ ವರ್ಷ ನಮ್ಮ ಚಿಂಟು ಡ್ಯಾನ್ಸಿಗೆ ಸೇರಿದ್ನಲ್ಲ, ಅದೊಂದು ನೋಡೋಣ ಅಂತಲೇ ಬಂದಿದ್ದು. ಅವನು ಯಾವತ್ತೂ ಡ್ಯಾನ್ಸ್ ಎಲ್ಲ ಮಾಡೋದು ಇದೆಲ್ಲ ನಾನು ನೋಡೂ ಇಲ್ಲ, ಅವನು ಸೇರಿಕೊಂಡು ಇರಲಿಲ್ಲ. ಯಾವುದೋ ಒಂದೇ ಒಂದು ಸೇರಿದ್ದು, ಅದು ಕೃಷ್ಣಂದು ಜಸ್ಟು ಸುಮ್ಮನೆ ನಿಂತಿರೋ ಅಂಥದ್ದಿತ್ತು ಅಷ್ಟೇ. ಬಟ್ ಫಸ್ಟ್ ಟೈಮ್ ಅವ್ನು ಈ ಥರ ಎಲ್ಲ ಫುಲ್ ಡ್ಯಾನ್ಸ್ ಮಾಡಿರೋದು. ಜೊತೆಗೆ ನನಗೆ
ಅವನಿಗೆ ಫುಲ್ಲು ರೋಸ್ ಪೌಡರ್ ಹಾಕ್ಬಿಟ್ಟಿದ್ರು ಮುಖಕ್ಕೆ. ನನಗೆ ಅದೆಲ್ಲ ನೋಡ್ತಾ ಇದ್ದರೆ ನಗು ಬರ್ತಾಯಿತ್ತು. ನಾವು ಚಿಕ್ಕವರಿದ್ದಾಗ ನಮಗೂ ಹಾಗೆ ಮೇಕಪ್ ಮಾಡ್ತಾಯಿದ್ದಿದ್ದು. ಈಗಲೂ ಅದೇ ಥರನೇ ಮೇಕಪ್ ಮಾಡ್ತಾರಲ್ಲ. ನಾವು ಎಷ್ಟೇ ವರ್ಷ ಮುಂದಕ್ಕೆ ಹೋದರೂ ಒಂದು ನ್ಯಾಚುರಲ್ ಮೇಕಪ್ ಅನ್ನೋ ಥರನೇ ಮಾಡೋಕ್ಕೆ ಬರಲ್ಲ. ಫುಲ್ಲು ಕೆನ್ನೆಗೆ ರೋಸ್ ಪೌಡ್ರು. ಅದು ನಂಗೆ ಅವನಿಗೆ ಫೋಟೋ ತೋರ್ಸೋದಕ್ಕೂ ನನಗೆ ನಾಚಿಕೆ ಆಗುತ್ತೆ. ನಾನು ಚಿಂಟುಗೆ ಹಾಗೆ ಅಂದೆ, ಚಿಂಟು ನನ್ನ ಮಗನೇನೋ ನೀನು ಅನ್ನೋ ಥರ ಅಷ್ಟು ಚೇಂಜ್ ಆಗಿಬಿಟ್ಟಿದ್ಯಾ. ಅಷ್ಟು ರೋಸ್ ಪೌಡ್ರು, ಲಿಪ್ಸ್ಟಿಕ್ಕು ಎಲ್ಲ ಹಾಕ್ಬಿಟ್ಟಿದ್ರು. ಬಟ್ ಏನೋ ಒಂದು ಖುಷಿ ಮಕ್ಕಳಿಗೆ ಡ್ಯಾನ್ಸ್ ಮಾಡೋದಕ್ಕೆ ಅಥವಾ ಈ ಥರ ಒಂದು ಕಲ್ಚರ್ ಆ್ಯಕ್ಟಿವಿಟಿ ಅವ್ರಿಗೇನಾದರೂ ಒಂದು ಇದ್ದರೆ ಒಂದು ಜನಗಳ ಮುಂದೆ ಅವರು ಒಂಥರ ಸ್ಟ್ರಾಂಗಾಗಿ ನಿಲ್ಲೋದಕ್ಕೆ ಒಂದು ಧೈರ್ಯ ಸಿಗುತ್ತೆ ಅನ್ನೋ ಒಂದಕ್ಕೆ ಈ ಥರದಲ್ಲಿ ಒಂದು ಶೋಸ್ಗಳಿಗೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಮಾಡೋದು. ಬಟ್ ಈ ವರ್ಷ ಚೈತುಗೆ ಏನಂದರೆ ಅವಳ ಒಂದು ಪೀರಿಯಡ್ಸ್ ಡೇಟ್ ಎಲ್ಲ ಇತ್ತು. ಆ ಡೇಟಲ್ಲಿ ಅವ್ರಿಗೆ ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಮತ್ತು ಅವಳ ಶೋ ಏನಿತ್ತು ಇಂಡಿಪೆಂಡೆನ್ಸ್ ಡೇ ದಿನ, ಅವತ್ತು ಕೂಡ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಹಾಗಾಗಿ ಬೇಡ ಅಂತೇಳಿ ಅವಳು ಹಿಂದೆ ಬರಬೇಕಾಗಿ ಬಂತು. ನಮ್ಮ ಚಿಂಟುನು ಏನಾದರೂ ಡ್ಯಾನ್ಸಿಗೆ ಸೇರಿಲ್ಲ ಅಂದಿದ್ದಿದ್ರೆ ನಾವೆಲ್ಲ ಹೊರಗಡೆ ಹೋಗೋ ಒಂದು ಪ್ಲ್ಯಾನಿಂಗ್ ಇತ್ತು. ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅವ್ನು ಸೇರ್ಕೊಂಬಿಟ್ಟಿದ್ನಲ್ಲ, ಎಷ್ಟೋ ವರ್ಷ ಆದಮೇಲೆ ಸೇರ್ಕೊಂಡಿದ್ದಾನೆ. ಮತ್ತು ಅದನ್ನು ನಾವು ಸ್ಟಾಪ್ ಮಾಡಿಸಿ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಅವನ್ನ ಡ್ಯಾನ್ಸಿಗೆ ಬಿಟ್ಟಿದ್ದು. ಅವ್ನು ಫುಲ್ಲು ವೀಡಿಯೋನ ಇವತ್ತು ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಖುಷಿ ಆಯಿತು, ನನ್ನ ಮಗ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ನಲ್ಲ ಅಂತ. ಯಾಕಂದರೆ ನಮ್ಮ ಸುತ್ತಮುತ್ತ ಇರೋ ಜನಗಳ ಮುಂದೆ ನಮಗೆ ಯಾವುದೇ ನಾಚಿಕೆ ಅಂಜಿಕೆ ಇಲ್ದಂಗೆ ಆ ಒಂದು ಧೈರ್ಯದಿಂದ ಮಾಡುವಂಥದ್ದಿರುತ್ತಲ್ಲ, ಅದು ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಒಂದು ಏನಾದರೂ ಸ್ಪೀಚ್ ಮಾಡೋದಕ್ಕೂ ಅಷ್ಟೇ, ಕೆಲವೊಂದು ನಾವು ಮಕ್ಳಿಗೆ ನಾವೇ ತುಂಬ ಒತ್ತಡ ಮಾಡ್ತೀವಿ. ಹೀಗೆ ಮಾಡಬೇಡ, ಹಂಗೆ ಮಾಡಬೇಡ, ಇದು ತಪ್ಪು ಅದು ತಪ್ಪು ಅಂತ. ಕೆಲವೊಂದು ತಪ್ಪಿದ್ದಾಗ ಮಕ್ಕಳಿಗೆ ತಿದ್ದಬೇಕು. ಬಟ್ ಪ್ರತಿಯೊಂದಕ್ಕೂ ನೀನು ಹೀಗಿರು ಹಾಗಿರು, ಇದು ಮಾಡು ಅದು ಮಾಡು ಅಂತಿದ್ರೆ ಅವ್ರಿಗೇನಾಗ್ಬಿಡುತ್ತೆ, ತುಂಬಾ ಬೇಜಾರಾಗೋಕ್ಕೆ ಶುರುವಾಗಿ ಅವ್ರು ಯಾವುದನ್ನು ಕೂಡ ಓಪನಾಗಿ ಹೇಳೋದಕ್ಕೆ ಇಷ್ಟಪಡಲ್ಲ. ಜೊತೆಗೆ ಒಂದು ಧೈರ್ಯ ಅನ್ನೋದು ಮಕ್ಕಳಲ್ಲೆಲ್ಲೋ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಅಷ್ಟೇ. ಈ ಥರದ್ದೆಲ್ಲ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ಗೆ ಮಕ್ಳುಗಳ್ನ ಸೇರಿಸಿದ್ರೆ ಅವ್ರಿಗೊಂಚೂರು ಧೈರ್ಯ ಬರುತ್ತೆ. ಈ ನಾಚಿಕೆ ಅನ್ನೋ ಒಂದು ಸ್ವಭಾವದಿಂದನೂ ಕೂಡ ಹೊರಗಡೆ ಬರ್ತಾರೆ. ಒಟ್ಟಿನಲ್ಲಿ ನನಗೆ ಅನಿಸಿದ್ದನ್ನು ನಾನು ಓಪನಾಗಿ ಹೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕೆಲವೊಂದು ನಾವು ಫ್ರೆಂಡ್ ಸರ್ಕಲಲ್ಲಿ ಮಾತಾಡಬೇಕಾದ್ರೆ ಅಥವಾ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಕೆಲವೊಂದು ಸಿಚುವೇಶನ್, ಈಗ ಮಕ್ಕಳು ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ, ಒಂದು ಎಜುಕೇಷನಲ್ಲಾಗ್ಬೋದು ಅಥವಾ ಅಪ್ಪ ಅಮ್ಮ ಏನಾದರೂ ಬೈದರೆ, ಜಸ್ಟ್ ಒಂದು ಫೋನ್ ಏನಾದರೂ ಕಿತ್ಕೊಂಡ್ರು ಅನ್ನೋ ಒಂದು ಕಾರಣಕ್ಕೆ ಮಕ್ಕಳು ಬೇರೆ ಬೇರೆ ರೀತಿಯಾಗೆಲ್ಲ ಯೋಚನೆ ಮಾಡ್ತಿದ್ದಾರೆ. ಅದರ ಯೋಚನೆ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಪೇರೆಂಟ್ಸಾಗಿ ತಿಳ್ಕೊಬೇಕು. ನಮ್ಮ ಮಕ್ಕಳಿಗೆ ಏನು ಇಷ್ಟ ಇದೆ ಅಂತ ನಾವು ತಿಳ್ಕೊಬೇಕು. ಬಟ್ ಕೆಲವೊಂದು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮಕ್ಕಳನ್ನ ಅಡಿಕ್ಟ್ ಮಾಡಿರ್ತೀವಿ. ಅದಕ್ಕೆ ನಾವೇ ಕಾರಣನೂ ಕೂಡ ಆಗಿರ್ತೀವಿ. ಅದನ್ನೆಲ್ಲನೂ ಕೂಡ ಐಡೆಂಟಿಫೈ ಮಾಡಿ ನಮ್ಮ ಮಕ್ಕಳನ್ನ ಒಳ್ಳೆ ದಾರಿಗೆ ತೊಗೊಂಬರುವಂಥ ಜವಾಬ್ದಾರಿ ನಮ್ಮ ಕೈಲೇ ಇರುತ್ತೆ. ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು. ಯಾಕಂದ್ರೆ ಸುಮಾರು ಜನ ನನಗೆ ಕೆಲವೊಂದು ಮಕ್ಕಳ ಬಗ್ಗೆನೂ ಪ್ರಶ್ನೆ ಮಾಡ್ತಾ ಇರ್ತೀರ. ಅದಕ್ಕೋಸ್ಕರ ನನ್ನ ಅನಿಸಿಕೆನ ನಿಮ್ಗೆ ಹೇಳ್ಕೊಂಡಿದ್ದು. ಆನಂತರ ಚಿಂಟು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಇನ್ನೂ 3 ಗಂಟೆ, ಮಧ್ಯಾಹ್ನ 3 ಗಂಟೆವರೆಗೂ ಶೋಸ್ ಇತ್ತು. ಬಟ್ ಅಷ್ಟೊತ್ತವರೆಗೂ ಕೂತ್ಕೊಳ್ಳೋಕೆ ನಮಗೂ ಪೇಷನ್ಸ್ ಇರಲಿಲ್ಲ. ಅಲ್ಲಿಂದ ಸೀದಾ ಬಂದಿದ್ದೆ ಹೋಟೆಲ್ಗೆ. ಏಕೆಂದರೆ ಇವತ್ತು ಅಣ್ಣ ಎಲ್ಲರೂ ಅಮ್ಮ ಮನೆಗೆ ಬರ್ತಾಯಿದ್ರು. ಅಲ್ಲೇ ನಾನ್ ವೆಜ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಬಟ್ ಚಿಂಟುಗೆ ಅಷ್ಟೊತ್ತವರೆಗೂ ಕಾಯೋದಕ್ಕಾಗಿರಲಿಲ್ಲ. ಹೊಟ್ಟೆ ಹಸಿವು ಶುರುವಾಗಿತ್ತು. ಯಾಕಂದರೆ 1:30 ಆಗಿತ್ತು ಆಲ್ರೆಡಿ. ಅದಕ್ಕೆ ನಾವು ಸಾತ್ವಿಕಲ್ಲಿ ಬಂದು ಬಿಸಿ ಬಿಸಿ ಮಸಾಲೆ ದೋಸೆ, ಗೋಳಿ ಬಜೆ, ಉದ್ನೋಡೆ, ರೈಸ್ ಬಾತು ಈ ಥರದ್ದೆಲ್ಲನೂ ತೊಗೊಂಡು ಚೆನ್ನಾಗಿ ತಿಂದು ಆನಂತರ ನಮ್ಮ ಪಾರ್ಥನೂ ಕೂಡ ಬಂದಿದ್ದರು. ಇಲ್ಲಿಂದ ನೆಕ್ಸ್ಟ್ ನಮ್ಮ ಒಂದು ಕೃಷ್ಣ ಜನ್ಮಾಷ್ಟಮಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿ